ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್‌ಗೆ ಸ್ವಾಗತ. ಇಂದು ನಾನು ನನ್ನ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಬಗ್ಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸೊ, ಈ ವಿಡಿಯೋ ನೋಡ್ತಿರೋ ಹೌಸ್ ವೈಫ್‌ಗೆ ಆಮೇಲೆ ಕರಿಯರ್ ಬೇಕಾಗಿರೋ ಸ್ಟೂಡೆಂಟ್ಸ್‌ಗೆ ಯೂಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ, ನಾನು ಕಂಪ್ಯೂಟರ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ ಮುಂಚೆ. 2 ಮಕ್ಕಳಾದ್ಮೇಲೆ ನನಗೆ ಹೊರಗಡೆ ಹೋಗಿ ವರ್ಕ್ ಮಾಡ್ಲಿಕ್ಕೆ ಕಷ್ಟ ಆಯ್ತು. ಸೊ, ಅದಕ್ಕಾಗಿ ನಾನು ಮನೇಲೇ ಉಳ್ಕೋಬೇಕಾಯ್ತು. ಸೊ, ಮನೇಲೇ ಇದ್ಕೊಂಡು ಏನ್ ಮಾಡೋದು? ಮನೇಲೇ ಇದ್ಕೊಂಡು ಹೇಗೆ ವರ್ಕ್ ಮಾಡೋದು? ಸೊ ನನಗಿದು ಡೈಲಿ ನನಗೆ ಈ ಪ್ರಶ್ನೆ ಕಾಡ್ತಾ ಇತ್ತು. ಅವಾಗ ನನಗೆ ಬಟ್ ಈ ಟೈಮ್‌ನಲ್ಲಿ ನನಗೆ ಒಂದು ದೊಡ್ಡ ಕನ್ಫ್ಯೂಷನ್ ಇತ್ತು. ಆನ್‌ಲೈನ್ ಕೋರ್ಸಸ್ ಜೆನ್ಯೂನ್ ಇರ್ತಾವಾ? ಸರ್ಟಿಫಿಕೇಟ್ ವ್ಯಾಲ್ಯೂ ಇರುತ್ತಾ? ಮನೇಲಿ ಇದ್ದು ಅರ್ನ್ ಮಾಡ್ಬೋದಾ? ಸೊ ಇದಕ್ಕೆ ನಾನು ತುಂಬಾನೇ ಸರ್ಚ್ ಮಾಡಿದೆ. ಸೊ ಒಂದಿನ ರೀಲ್‌ನಲ್ಲಿ ನನಗೆ ಡಿಜಿಟಲ್ ಬಗ್ಗೆ ಆಹ್, ತಿಳಿದ್ಬಂತು. ಸೊ ಫೇಸ್‌ಬುಕ್ಕಲ್ಲಿ ಒಂದು ಆನ್‌ಲೈನ್ ಡಿಜಿಟಲ್ ಲರ್ನಿಂಗ್ ಪ್ಲಾಟ್‌ಫಾರ್ಮ್. ಇದು ಬಿಗಿನರ್‌ಗೆ ಆಮೇಲೆ ಹೌಸ್ ವೈಫ್‌ಗೆ ಆಮೇಲೆ ವರ್ಕಿಂಗ್ ಪ್ರೊಫೆಷನಲ್‌ಗೆ ಎಲ್ರಿಗೂ ಸೂಟ್ ಆಗುವಂತ ಪ್ಲಾಟ್‌ಫಾರ್ಮ್. ಸೊ ಇಲ್ಲಿ ಕಂಟೆಂಟ್ ರೈಟಿಂಗು, ಕಾಪಿ ರೈಟಿಂಗು, ಡಿಜಿಟಲ್ ಸ್ಕಿಲ್ಸ್ ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ ವೇನಲ್ಲಿ ಟೀಚಿಂಗ್ ಒಂದು ಇಂಪಾರ್ಟೆಂಟು ಥಿಂಗ್‌ನ ಶೇರ್ ಮಾಡ್ಬೇಕು ನಾನು. ಅಂದ್ರೆ ಬೀಸ್ ಗುರುಕುಲ್ ಒಂದು ಅವಾರ್ಡ್ ವಿನ್ನಿಂಗ್ ಪ್ಲಾಟ್‌ಫಾರ್ಮ್ ಆಗಿದೆ. ಸೊ ಬೀಸ್ ಗುರುಕುಲ್‌ಗೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಅಂತ ಅವಾರ್ಡ್ ಸಿಕ್ಕಿದೆ. ಮತ್ತೆ ಇದು ಗವರ್ನಮೆಂಟ್ ಸರ್ಟಿಫೈಡ್ ಕಂಪನಿ ಇದೆ. ಸೊ ಇದರಲ್ಲಿ ಇದು ಎಜುಕೇಷನ್ ಆಮೇಲೆ ಸ್ಕಿಲ್ ಡೆವಲಪ್‌ಮೆಂಟ್ ಕ್ಷೇತ್ರದಲ್ಲಿ ಅವಾರ್ಡ್ ಪಡ್ಕೊಂಡಂತ ಕಂಪನಿ ಇದು. ಆಮೇಲೆ ಇಲ್ಲಿ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸು ಟ್ರಸ್ಟ್ ಮಾಡಿ ಇಲ್ಲಿ ಕಲ್ತ್ಕೊಂಡು ಜಾಬ್ ಮಾಡ್ತಿದ್ದಾರೆ. ಸೊ ಈ ಅವಾರ್ಡ್ಸ್ ಮತ್ತು ರಿಕಗ್ನೈಜೇಷನ್ ನೋಡಿ ನನಗೂ ಕಾನ್ಫಿಡೆನ್ಸ್ ಬಂತು. ಇದು ಜೆನ್ಯೂನ್ ಪ್ಲಾಟ್‌ಫಾರ್ಮ್ ಅಂತ. ಸೊ ಬಿಸ್ಕೂರ್‌ಗಳು ಜಾಯಿನ್ ಮಾಡಿದ ನಂತರ ಕಂಟೆಂಟ್ ರೈಟಿಂಗ್ ಬೇಸಿಕ್ ಕಲಿತೆ. ಕಾಪಿ ರೈಟಿಂಗ್ ಸೈಕಲ್ ಅರ್ಥ ಮಾಡ್ಕೊಂಡೆ. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್‌ನ ಜೊತೆಗೆ ಪ್ರಾಕ್ಟೀಸ್ ಮಾಡಿದೆ. ಸೊ ಅದೆಲ್ಲ ನಂತರ ನನಗೂ ವ್ಯಾಲಿಡ್ ಸರ್ಟಿಫಿಕೇಟ್ಸ್ ಪಡ್ಕೊಂಡಿದ್ದೀನಿ. ಇದು ಜಸ್ಟ್ ಕೋರ್ಸ್ ಅಲ್ಲ. ಇದು ಕಾನ್ಫಿಡೆನ್ಸ್‌ನ ಬಿಲ್ಡ್ ಮಾಡೋ ಒಂದು ನನ್ನ ಜರ್ನಿ. ಸೊ ಇಂದು ನಾನು ಕಂಟೆಂಟ್ ಕಾಪಿ ರೈಟಿಂಗ್ ಸ್ಕಿಲ್ಸ್‌ನ ಯೂಸ್ ಮಾಡ್ಕೊಂಡು ಮನೇಲಿ ಅರ್ನಿಂಗ್ ಶುರು ಮಾಡಿದ್ದೀನಿ. ಸೊ ನನ್ಗೆ ಒಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ನನ್ನ ಕಾನ್ಫಿಡೆನ್ಸ್ ನನಗೆ ರಿಟರ್ನ್ ಆಗಿ ಸಿಕ್ಕಿದೆ. ಸೊ ನನ್ನ ಐಡೆಂಟಿಟಿ ಇಲ್ಲಿಂದ ಬಿಲ್ಡ್ ಆಗಿದೆ. ಸೊ ಇವಾಗ ನಾನ್ ಮಾಡ್ಬೋದು ಅಂದ್ರೆ ನೀವು ಮಾಡ್ಬೋದು. ಆಮೇಲೆ ಕರಿಯರ್ ಗ್ಯಾಪ್ ಇರೋ ಸ್ಟೂಡೆಂಟ್ಸು ಸೊ ನಾವ್ ಅನ್ಕೊಂತೀವಿ ನಮ್ದು ಕರಿಯರೇ ಎಂಡ್ ಆಗ್ಬಿಡ್ತು ಅಂತ. ಆ ತರ ಅಲ್ಲ. ಇವಾಗಿನ ಜನರೇಷನ್ ಅಲ್ಲಿ ನಾವು ಆನ್‌ಲೈನೇ ಮನೇಲಿ ಕುತ್ಕೊಂಡು ಸ್ಕಿಲ್ಸ್‌ನ ಡೆವಲಪ್ ಮಾಡ್ಕೊಂಡು, ಸ್ಕಿಲ್ಸ್‌ನ ಅಪ್‌ಗ್ರೇಡ್ ಮಾಡ್ಕೊಂಡು ಸೊ ನಾವು ಎಲ್ಲರ ತರ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದಂತ ನನಗೂ ಫೇಸ್‌ಬುಕ್ಕಲ್ಲಿ ಜಾಯಿನ್ ಆದ್ಮೇಲೆನೆ ಗೊತ್ತಾಗಿದ್ದು. ಸೊ ನಿಮ್ಗೂ ಇಂಟ್ರೆಸ್ಟೆಡ್ ಇದ್ರೆ ನೀವು ಜಾಯಿನ್ ಆಗ್ಬೋದು. ಸೊ ಥ್ಯಾಂಕ್ ಯು.